ನನ್ನ ಹೆಸರು ಶ್ರೀನಾಥ್ ರಮಣ ಅಂತೇಳಿ ನಮಗೆ ಎಳುಗುಳಿ. ನನಗೆ ಹಲ್ಲೆ ಮಾಡಿದ ಹುಡುಗರಂತ ಎಳುಗುಳಿಯವರೇ ಕಾಂತರಾಜಂದು ಉದಯ್ ಕುಮಾರು ಭಾರತ ಎಣ್ಣೆ ಹೊಡಿತಾಯಿದ್ರು. ನಾನು ಎಣ್ಣೆ ಹೊಡಿಬೇಕಾದ್ರಾಗೇ ಅಲ್ಲಿ ನಾನು ಎಣ್ಣೆ ತೊಗೊಂಬರ್ಬೇಕಾದ್ರಾಗ ನಾವು ನನಗೆ ಎಣ್ಣೆ ಕೊಡಿಸು ಅಂತ ಕೇಳಿದರು. ಕೊಡಿಸ್ತಿದ್ದಕ್ಕೆ ಅಲ್ಲಿ ಜಗಳ ಮಾಡಿದ್ದಕ್ಕೆ ನಾನು ಭಯ ಬಿದ್ದು ರೈಲ್ವೆ ಸ್ಟೇಷನ್ ಮೇಲೆ ಬಂದೆ, ಆ ಕಡೆ ಗೇಟ್ ಮೇಲೆ ಬರ್ಬೇಕಾದ್ರೆ ಅಲ್ಲಿ ಮುಂದೆ ಅಟ್ಯಾಕ್ ಮಾಡಿ ಚಾಕುದಲ್ಲಿ ಇಲ್ಲಿವರೆಗೂ ಫುಲ್ ಎಳೆದಿದ್ದಾರೆ ಸರ್. ಫುಲ್ ಇಲ್ಲಿ ಹೋದ ಇಲ್ಲಿವರೆಗೂ ಎಳೆದಿದ್ದಾರೆ. ಯಾಕೆ ನಾವು ಹೊಡೆದಿದ್ದು? ಅದು ಎಣ್ಣೆ ಕೊಡಿಸಿಲ್ಲ ಅಂದ್ಬಿಟ್ಟು ಎಣ್ಣೆ ಕೊಡಿಸಿಲ್ಲದಕ್ಕೆ ನಮಗೆ ಹಲ್ಲೆ ಮಾಡಿದ್ರು ಸರ್. ಹಳೆ ದೋಷ ಏನಿತ್ತು? ಏನಿಲ್ಲ, ಆ್ಯಕ್ಚುಲಿ ಅವ್ರಿಗೆ ರೋಡಿಸಮ್ ಆಗಬೇಕು. ಟೇಕಲಲ್ಲಿ ಯಾರಿಗಾರು ಹೊಡೆದ್ರಾಗೇ ಟೇಕಲಲ್ಲಿ ಅವ್ರು ಬೆಳಿಬೇಕಂತ ಅವ್ರು ಕಂಡ್ರೆ ಭಯ ಬೀಳ್ಬೇಕು ಜನ. ಅದಕ್ಕೆ ನಮಗೆ ಈ ಥರ ಮಾಡಿದ್ರು ಸರ್. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅವರು 22ನೇ ತಾರೀಕು ಬಂದು ಹಿಡ್ಕೊಂಬಂದು ಅವ್ರು ಏನು ಮಾಡಿದ್ರು, ಮನೆ ಹತ್ರ ಬಿಟ್ಬಿಟ್ಟಿದ್ದಾರೆ. ಅವ್ರೇನು ಮಾಡ್ಬೇಕು, ತೋಟತ್ರ ಸಿಕ್ಕಿದ್ದಾರೆ, ತೊಗೊಂಡು ಅವ್ರು ಸ್ಟೇಷನ್ಗೆ ಹೋಗ್ಬೇಕಾಯ್ತು. ಎಳುಗುಳಿಗೆ ಬರೋದು ಅವಶ್ಯಕತೆ ಇಲ್ಲ. ಈಗ ಕೇಳಿದ್ರಾಗ ನಾವು ಹಿಡಿತೀರಿ ಅಂತ ಹೇಳ್ತೀವಿ, ಹಿಡ್ದಿಲ್ಲ ಸರ್ ಅವರು. ಬಟ್ ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಆ ಥರ ಪ್ರಾಬ್ಲಮ್ ಆಗಿದೆ ಸರ್. ನಾನು SP ಮೇಡಮ್ ಹತ್ರ ಹೋಗಿದ್ದೆ. SP ಮೇಡಮ್ ಹತ್ರ ಇವರಿಗೆ ಓಂ ಪ್ರಕಾಶ್ ಅವ್ರಿಗೆ ಹೇಳಿದ್ದಾರೆ, ನಾವು ಹಿಡಿತೀರಿ ಅಂತ ಹೇಳ್ತಾರೆ. ಬಟ್ ಅವ್ರು ಹಿಡಿತಲ್ಲ ಸರ್. ಅವರು ನಾಳೆ ಹೇಳ್ತಾನೆ ಇದ್ದಾರೆ ಅವರು. ಈಗ ಅವರು ಆರೋಪಿಗಳು ಹೇಳ್ತಿದ್ದಾರೆ, ಗೊತ್ತಿಲ್ಲ ಸರ್, ಎಲ್ಲಿದ್ದಾನೆ ಗೊತ್ತಿಲ್ಲ. ಇಲ್ಲ ಪೊಲೀಸರಿಗೆ ಗೊತ್ತಿರಬೇಕು, ಇಲ್ಲ ಅವ್ರ ಮನೆಯವ್ರಿಗೆ ಬೇಕಾ ಬಿಟ್ಟಿರೋದು ಅವರೇ ಅಲ್ವಾ, ಪೊಲೀಸರಿಗೆ ಬಿಟ್ಟಿದ್ದಾರಲ್ವಾ, ಅವರಿಗೆ ಗೊತ್ತಿರಬೇಕು. ಏನ್ರಲ್ಲಿ ಹೊಡೆದಿದ್ದಾರೆ? ಚಾಕಲ್ಲಿ ಹೊಡೆದಿದ್ದಾರೆ ಸರ್. ಚಾಕಲ್ಲಿ ತಲೆ ಮೇಲೆ ಬೀರ್ ಬಾಟಲ್ ಹೊಡೆದು ಏನಾಗಲಿಲ್ಲ. ಈಗ ಚಾಕಲ್ಲಿ ಹೊಡೆದಿದ್ದಾರೆ ಸರ್. ಮಾಸ್ಟರ್ ಸ್ಟೇಷನ್ ಸರ್. FIR ಆಗಿದೆ ಸರ್. 307 ಕೇಸ್ ಆಗಿದೆ. ಬಟ್ ಅರೆಸ್ಟ್ ಮಾಡಿ ಹಿಡ್ಕೊಂಡು ಬಿಡ್ತಾ ಇದ್ದಾರೆ ಅವರು.